ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ದುಬೈ ವಿತ್ ಸಹನಾ ಯತೀಶ್. ಸೋಷಿಯಲ್ ಮೀಡಿಯಾದಲ್ಲಿ ಈ ದುಬೈ ಕ್ರಿಸ್ಮಸ್ ಮಾರ್ಕೆಟ್ ಅಂತೂ ತುಂಬಾನೇ ವೈರಲ್ ಆಗ್ತಾ ಇತ್ತು. ನಮಗೂ ತುಂಬ ಇಷ್ಟ ಆಗಿ ನಾವು ಹೋಗೋಣ ಅಂತ ಕ್ರಿಸ್ಮಸ್ ದಿನಾನೇ ಹೋಗಿದ್ವಿ. ಅದ್ರದ್ದು ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ವ್ಯೂ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಹೆವಿ ಕ್ರೌಡ್ ಕೂಡ ಇತ್ತು. ಮೇ ಬಿ ಕ್ರಿಸ್ಮಸ್ ಇದ್ದಿದ್ರಿಂದ ಇಷ್ಟೊಂದು ಕ್ರೌಡ್ ಇತ್ತು ಅಂತ ಅನ್ಸುತ್ತೆ. ಕ್ರಿಸ್ಮಸ್ ಟ್ರೀ ನೋಡಿ ಇಲ್ಲಿ ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀನ ರೆಡಿ ಮಾಡಿದ್ದಾರೆ ಅಂತ. ಇನ್ನು ಎಂಟ್ರಿ ಫೀಸ್ ಎಲ್ಲ ಏನೂ ಇರಲಿಲ್ಲ, ಫುಲ್ಲು ಫ್ರೀ. ಬಟ್ ಇನ್ಸೈಡಲ್ಲಿ ಯಾವುದೇ ಗೇಮ್ ಆಡಿದ್ರೂ ಕೂಡ ಒಂದು ಟಿಕೆಟಿಗೆ 30 ದಿರಮ್ಸ್ನ ಚಾರ್ಜ್ ಮಾಡ್ತಾ ಇದ್ರು. ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 720 ರುಪೀಸ್ ಆಗುತ್ತೆ. ಸೊ ಇನ್ನು ನಮಗೆ ಅಚ್ಚು ಮತ್ತು ಗೋಲ್ಡಿ ಇಬ್ಬರು ಇರೋದ್ರಿಂದ 2 ಟಿಕೆಟಿಂದ ನಮಗೆ ಇಂಡಿಯನ್ ರುಪೀಸಲ್ಲಿ 1440 ರುಪೀಸ್ ಆಗ್ತಾ ಇತ್ತು ಒಂದು ಗೇಮಿಗೆ. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡಿದ್ರು. ಅದರಲ್ಲೂ ಅಚ್ಚು ಸಖತ್ತು ಖುಷಿಪಟ್ರು. ನಾನು ಅನ್ಕೊಂಡೆ ಇದು ಗೋಲ್ಡಿಗೆ ಇಷ್ಟಪಡ್ತಾರೆ ಅಂತ. ಯಾಕಂದ್ರೆ ಮನೇಲಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಸಿಕ್ಬಿಟ್ರೆ ಫುಲ್ಲು ಅದನ್ನ ಮೈ ಮೇಲೆಲ್ಲ ಸುರ್ಕೊಂಡು ಆಟ ಆಡಕ್ಕೆ ಶುರು ಮಾಡ್ಬಿಡ್ತಿದ್ರು. ಬಟ್ ಅಲ್ಲಿ ಅದೇನೋ ಅಚ್ಚು ಸ್ನೋನ ಗೋಲ್ಡಿ ಮೇಲೆ ಹಾಕಿದ್ರು ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಅಲ್ಲಿ. ಆ್ಯಂಡ್ ಇನ್ನ ಅದು ರಿಯಲ್ ಸ್ನೋ ಅಲ್ಲ, ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋಂಥದ್ದು. ಅದನ್ನ ಟಚ್ ಮಾಡಿದ್ರು ಕೂಡ ಕೋಲ್ಡ್ ಏನು ಅನ್ನಿಸ್ತಾ ಇರಲಿಲ್ಲ. ಇನ್ನ ಅಲ್ಲಿ ಕೇರ್ ಟೇಕರ್ ಎಲ್ಲ ಇರೋರಲ್ವಾ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳೋರು. ಅಂಡ್ ಒಂದು 5 ಮಿನಿಟ್ಸ್ ಟೈಮ್ ಕೊಡೋರು ಅಷ್ಟೇನೆ ಗೇಮ್ಗೆ. ಇನ್ನ ಡಿನ್ನರ್ಗೆ ಏನಾದ್ರು ತಿನ್ನೋಣ ಅಂತ ಹೊರಟ್ವಿ. ಇನ್ನ ಆಬ್ವಿಯಸ್ಲಿ ಔಟ್ ಸೈಡ್ ಎಲ್ಲ ಏನೇನ್ ರೇಟ್ ಇರುತ್ತಲ್ವಾ, ಆಲ್ಮೋಸ್ಟ್ ಅದ್ರ ಡಬಲ್ ರೇಟೇನೆ ಚಾರ್ಜ್ ಮಾಡ್ತಾ ಇದ್ರು ಒಳಗಡೆ. ಅಂಡ್ ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಏನಾದ್ರು ಗೇಮ್ಸ್ ಆಡೋಣ ಅಂತ ಹೊರಟ್ವಿ. ಅವ್ರು ಕೊಟ್ಬಿಡ್ತಾರ ಐಫೋನ್ ಹೋಗಿ ಹೋಗಿ. ಈಗ ಬರುತ್ತೆ ಅಚ್ಚು, ಅದು ಯಾವಾಗ ರಿಸಲ್ಟ್ ಬಂದ್ಕೊಂಡು ನಾನು ಹೇಳಲಿಲ್ವಾ ಗಿಮಿಕ್ ಇರುತ್ತೆ ಕಣ್ರಿ ಅಂತ. ಹೋಯ್ತು ಅಚ್ಚು ಕಮ್ ಗೋಲ್ಡಿ.
ಇನ್ನು ಅಚ್ಚು ಡಿನ್ನರ್ ಮುಗಿಸಿದ ತಕ್ಷಣನೇ ಅವ್ರ ಅಪ್ಪಂಗೆ ಐಸ್ ಕ್ರೀಮ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರು. ಅಲ್ಲಿ ಐಸ್ ಕ್ರೀಮ್ ಇರಲಿಲ್ಲ ಅಂತ ಹೇಳಿ ಇಲ್ಲ ಅಚ್ಚು ಐಸ್ ಕ್ರೀಮ್ ಅಂತ ಹೇಳಿದ್ಕೇನೆ ಮುನ್ಸ್ಕೊಂಡು ಎಷ್ಟೊಂದು ದೂರ ನಾವು ಹೋದ್ರೂ ಬಂದಿರಲಿಲ್ಲ. ಕೊನೆಗೆ ನೋಡಿ ಹೆಂಗ್ ಬರ್ತಾ ಇದ್ದಾರೆ ಅಂತ ಹೇಳಿ. ಅಚ್ಚುಗೆ ಹೆಂಗೋ ಸಮಾಧಾನ ಮಾಡಿ ಇದ್ರ ಒಳಗಡೆ ಐಸ್ ಕ್ರೀಮ್ ಕೊಡ್ತಿರ್ತಾರೆ. ತೆಕ್ಕೊಡ್ತೀನಿ ಬಾ ಅಂತ ಹೇಳಿ ಹೆಂಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಿಟ್ಟು ಬಂದ್ವಿ ಇದ್ರೊಳಗಡೆ. ಆ್ಯಂಡ್ ತುಂಬಾನೇ ಇನೋವೇಟಿವ್ ಆಗಿ ಯೂನಿಕ್ ಆಗಿ ಎಲ್ಲ ಡೆಕೋರೇಟ್ ಮಾಡಿದ್ರು. ಮಕ್ಕಳಂತೂ ನಿಜವಾಗ್ಲೂ ಒಂದು ಒಳ್ಳೆ ಟೈಮ್ ಪಾಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ದುಬೈ ಕ್ರಿಸ್ಮಸ್ ಮಾರ್ಕೆಟಲ್ಲಿ ನನಗಂತೂ ಈ ಪಾರ್ಟ್ ತುಂಬಾನೇ ಇಷ್ಟ ಆಯಿತು. ನೋಡಿ ಎಷ್ಟು ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ. ಈ ಫೈರ್ ಬಂದು ರಿಯಲ್ ಅಲ್ಲ, LED ಸ್ಕ್ರೀನ್ ಅಷ್ಟೇನೆ. ಕೈ ತೆಗಿರಿ. ಗುಡ್ ಗರ್ಲ್. Surprise! 1, 2, 3. Surprise! Ice cream! Surprise! Surprise ice cream! Not ice cream. It's ice cream like this. Candies. Different candies. Surprise for you. Take happy Christmas, Mokshit. What is this? A gingerbread man. Yes, this also right. Yeah. ಇನ್ನು ಇದು ಕೋನ್ ಶೇಪಲ್ಲಿ ಇದ್ದಿದ್ದರಿಂದ ಅಚ್ಚಿಗೆ ಐಸ್ ಕ್ರೀಮ್ ಅಂತ ಹೇಳ್ತಿದ್ರು. ಅಚ್ಚು ಮಾತ್ರ ಕನ್ವಿನ್ಸೇ ಆಗಲೇ ಇಲ್ಲ, ಐಸ್ ಕ್ರೀಮೇ ಬೇಕು ಅಂತ ಹಠ ಮಾಡ್ತಿದ್ರು. ಇಷ್ಟೆಲ್ಲ ಆಟ ಆಡ್ಸೋದ್ ಮೇಲೂ ನನಗೆ ಫನ್ನೇ ಆಗಲಿಲ್ಲ, ನನಗೆ ಎಂಜಾಯೇ ಆಗಲಿಲ್ಲ, ಐಸ್ ಕ್ರೀಮ್ ಕೊಡಿಸ್ತಿಲ್ವಲ್ಲ ಅದಕ್ಕೆ ಅಂತ ಬೇಜಾರು ಮಾಡ್ಕೊಳ್ತಿದ್ರು. ಆಮೇಲೆ ಇನ್ನೊಂದು ಸಲ ಹುಡ್ಕೋಣ ಅಚ್ಚು, ಸಿಕ್ಕರೆ ಕೊಡಿಸ್ತೀನಿ ಅಂತ ಅವ್ರ ಪಪ್ಪನ ಸಮಾಧಾನ ಮಾಡಿ ಜಿಂಜರ್ ಬ್ರೆಡ್ ಮ್ಯಾನ್ಗೆ ಡೆಕೋರೇಟ್ ಮಾಡೋಕ್ಕೆ ಹೇಳಿದ್ರು. ಇನ್ನು ನನಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು, ಅಚ್ಚು, ಗೋಲ್ಡಿ 3 ಜನ ಜಿಂಜರ್ ಬ್ರೆಡ್ ಮ್ಯಾನ್ಗೆ ಟಾಪಿಕ್ಸ್ನ ಹಾಕಿ ರೆಡಿ ಮಾಡಿದ್ವಿ. ಇನ್ನು ಅದೆಲ್ಲ ಮುಗಿದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಸುತ್ತಮುತ್ತ ಎಲ್ಲಾದರೂ ಐಸ್ ಕ್ರೀಮ್ ಸಿಗುತ್ತಾ ಅಚ್ಚುಗೋಸ್ಕರ ಅಂತ ಸರ್ಚ್ ಮಾಡಿ ಎಲ್ಲೂ ಸಿಕ್ಕಲಿಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಇನ್ನು ಅಲ್ಲಿಂದ ಹೋಗ್ತಾ ಇರಬೇಕಿದ್ರೆ ನೋಡಿ ಕೆಲವೊಂದಷ್ಟು ನನಗೆ ತುಂಬ ಇಷ್ಟ ಆಯಿತು ಇದೆಲ್ಲ. ಅದ್ರದ್ದು ಎಕ್ಸಿಟಲ್ಲಿತ್ತು ಇದೆಲ್ಲ, ಅದನ್ನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಒಂದಷ್ಟು ಶೋ ಪೀಸ್ಗಳು, ಒಂಥರ ರೇರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಯಾರಾದರೂ ಬೈ ಮಾಡೋದಕ್ಕೆ ಸ್ಟಾಲ್ ಥರ ಹಾಕಿದ್ರು. ಇದನ್ನೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಅಂತ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲೇ ಎಕ್ಸಿಟ್ ಆಗುವಾಗ ಅಲ್ಲಿ ಐಸ್ ಕ್ರೀಮ್ ಕೂಡ ಸಿಕ್ತು. ಅಚ್ಚುಗಂತೂ ಫುಲ್ಲು ಖುಷಿ. ನಾವು ಇನ್ಸೈಡ್ ಎಷ್ಟೊಂದು ಹುಡ್ಕಿದ್ವಿ, ಇನ್ನೇನು ಸಿಗಲ್ವೇನೋ ಅಂದ್ಕೊಂಡು ಓಡಬೇಕಿದ್ರೆ ಲಾಸ್ಟ್ ಎಕ್ಸಿಟಲ್ಲಿ ಸಿಕ್ತು ಅಚ್ಚು ಅಂತೂ ಫುಲ್ಲು ಖುಷಿ. ಆ್ಯಂಡ್ ಅಲ್ಲೊಂದಷ್ಟು ಫ್ಲೇವರ್ಸ್ ಇರುತ್ತೆ, ನಮಗೆ ಕೇಳಿದ್ದನ್ನು ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ನಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ನಾವು ಬೈ ಮಾಡ್ಬೋದು. ಆ ಥರ ಅಚ್ಚು ವೆನಿಲಾ ಮತ್ತು ಪಿಸ್ತಾ ಫ್ಲೇವರ್ನ ಇಷ್ಟಪಟ್ಟು ತಗೊಂಡ್ರು. ಫೈನಲಿ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.